ಇವತ್ತು ನಮ್ಮ ಮನೇಲಿ ನಾವು ಹೆಂಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಸ್ಮಾಲ್ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇದು ನೋಡಿ, ಇದು ನನ್ನ ಔಟ್ಫಿಟ್. ಯುಗಾದಿ ಹಬ್ಬದ ಶುಭಾಶಯಗಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್. ಇವತ್ತು ಯುಗಾದಿ ಹಬ್ಬ. ನಾಡಿನ ಎಲ್ಲ ಸಮಸ್ತ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ನಾವು ಹೆಂಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಸ್ಮಾಲ್ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ಯುಗಾದಿ ಹಬ್ಬ, ಇವತ್ತಾದರೆ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಮಾಡ್ತೀನಿ, ಅಂದರೆ ಶುಕ್ರವಾರ ಮಾಡ್ತೀನಿ. ಏನಕ್ಕಂತ ಹೇಳಿದ್ರೆ ಇವತ್ತು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕುಂಟು, ಅದಕ್ಕೋಸ್ಕರ. ನಾನು ಆಗಲೇ ಎದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿದೆ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡಿ ಎಲ್ಲ ಇಟ್ಟಿದ್ದೀನಿ. ಈಗ ನಮ್ಮ ಮನೇಲಿ ಏನು ಮಾಡ್ತಿದ್ರು ಅಂತ ತೋರಿಸ್ತೀನಿ ಬನ್ನಿ. ನಾನು ಇನ್ನೂ ಫ್ರೆಶ್ ಅಪ್ ಆಗಲ್ಲ, ಈಗ ಹೋಗಬೇಕು. ನಮ್ಮ ತಾತ ಮಾಡ್ತಾ ಇದ್ದಾರೆ ಸ್ನಾನನ. ಅವ್ರದ್ದಾದ್ಮೇಲೆ ನೆಕ್ಸ್ಟ್ ಸ್ನಾನ ಹೋಗ್ತೀನಿ. ಏನೋ ಅಂದ್ಕೋಬೇಡಿ ಈ ಥರ ಎಲ್ಲ ಅಂದ್ಕೊಂಡಿದ್ದೀವಿ ಅಂತ, ಯಾಕಂದರೆ ನಮ್ಮಮ್ಮ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಲ್ವಮ್ಮ. ಮೇಲ್ಗಡೆಯಲ್ಲಿ ಎಳ್ಳು ಬೆಲ್ಲ ಇದೆ. ಎಳ್ಳು ಬೆಲ್ಲ ಅಲ್ಲ, ಸಾರಿ, ಬೇವು ಬೆಲ್ಲ. ಸಮಸ್ತ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಚೆನ್ನಾಗಿರಿ, ಕಷ್ಟ ಸುಖ ಎಲ್ಲನೂ ಕಳೀಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅಯ್ಯೋ, ಮತ್ತೆ ಸಿಗ್ತೀವಿ. ಅವ್ರದ್ದು ಹೊಸ ಡ್ರೆಸ್ ಇದೆ, ಅವರು ಹಾಕೋಬೇಕು. ಆಮೇಲಿಂದ ಎಲ್ಲರದು ತೋರಿಸ್ತೀನಿ ಒಟ್ಟಿಗೆ. ಇಲ್ಲಿ ಟಿ ವಿ ಪ್ಲೇ ಆಗ್ತಿದೆ. ಇದು ನನ್ನ ತಂಗಿ ಬಿಟ್ಟಿರೋದು ರಂಗೋಲೆ, ಆ ಕಡೆಯಿಂದ ತೋರಿಸ್ತೀನಿ ಇಲ್ಲಿ. ಇದು ಆ್ಯಕ್ಚುಲಾಗಿ ನನಗೆ ಬಿಡಕ್ಕೆ ಬರೋದಿಲ್ಲ, ಬಿಡ್ತೀನಿ, ಸ್ವಲ್ಪ ಬಿಡ್ತೀನಿ. ಇದು ಇವಳು ಬಿಟ್ಟಿರೋದು. ಇಲ್ಲೂ ಬಿಡ್ತಿದ್ದಾಳೆ, ಅದು ಬಿಟ್ಟಾದ್ಮೇಲೆ ತೋರಿಸ್ತೀನಿ. ಎಲ್ಲ ನಮ್ಮ ಮನೆ ಮುಂದೆ ಎಲ್ಲ ರಂಗೋಲೆ ಬಿಡಿಸಿದ್ದಾರೆ. ಇಲ್ಲಿ ಗೇಟ್ಗೆಲ್ಲ ಹಾಕಿದ್ದಾರೆ. ಹಳ್ಳಿ ಕಡೆ ಮಾತ್ರ ಹಬ್ಬ ಚೆನ್ನಾಗಿ ಮಾಡ್ತಾರೆ. ಯಾವುದೇ ಹಬ್ಬ ಆಗಲಿ ಹಳ್ಳಿ ಕಡೆ ಸಕ್ಕದಾಗಿರುತ್ತೆ ಮಾತ್ರ. ಏನೋ ಒಂಥರ ವೈಬೇ ಬೇರೆ ಥರ ಇರುತ್ತೆ. ಇಲ್ಲಿ ನಮ್ಮ ಮೈಸೂರಲ್ಲಿ ಈ ಥರ ಮಾಡ್ತಿದ್ದೀವಿ. ಎಲ್ಲರ ಮನೇಲೂ ಅಂದರೆ ಅವ್ರ ಮನೆಗಳಿಗೆಲ್ಲ ಏನಂದ್ರೆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪೆಲ್ಲ ಸಿಕ್ಸಿದ್ದಾರೆ. ನಾವು ನಮ್ಮ ಗೇಟಿಗೆ ಸಿಗಿಸ್ಬೇಕು. ಇನ್ ಕೇಸ್ ಮಿಕ್ಕಿದ್ರೆ ಹಾಕ್ಬಿಟ್ಟು ಬರ್ತೀನಿ. ಈಗ ಚಿಗುರುಡಿಯ ಕಾಲ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಹಸಿರು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಆ್ಯಂಡ್ ಏನು ಮಾಡಿದ್ದೀವಿ ನಾಷ್ಟ ಅಂತ ತೋರಿಸ್ತೀನಿ ಬನ್ನಿ. ಮಾವಿನಕಾಯಿ ತರಬೇಕು, ಇನ್ನೂ ತಂದಿಲ್ಲ. ಇದು ಬೇಳೆ ಒಬ್ಬಟ್ಟು ಮಾಡೋಕ್ಕೆ ಬೇಯಿಸಿಟ್ಟಿರೋದು. ಇಲ್ಲಿ ಚಿತ್ರಾನ್ನಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಗೊಜ್ಜು. ಇಲ್ಲಿ ಸಾಂಬಾರು ರೆಡಿ ಆಗಿದೆ. ವಡೆಗೆ ಇದು ನುಗ್ಗೆಕಾಯಿ ಕಟ್ ಮಾಡಿಬಿಟ್ಟು ಹಾಕಬೇಕು. ಆಮೇಲಿಂದ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅಷ್ಟೇ, ಇನ್ನೇನೂ ಇಲ್ಲ. ನಾನು ರೆಡಿ ಆದಮೇಲೆ ಮತ್ತೆ ಇನ್ನೊಂದ್ಸಲಿ ದೇವ್ರ ಮನೆದೆಲ್ಲ ಪೂಜೆ ಮಾಡಾದ್ಮೇಲೆ ಇನ್ನೊಂದ್ಸಲಿ ಕ್ಲಿಪ್ಪಿಂಗ್ ಹಾಕ್ತೀನಿ. ನೀಟಾಗಿ ನೋಡ್ಕೊಂಡು ಬಂದ್ಬಿಡಿ ಅಷ್ಟೇ. ನಾನು ರೆಡಿ ಆದಮೇಲೆ ಡ್ರೆಸ್ ನಂದು ಯಾವ ಡ್ರೆಸ್ಸು ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಆಯಿತಾ? ಹೆಂಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮೇಲಿಂದ ಹಿಡಿದ್ಬಿಟ್ಟು ಕೆಳಗಡೆ ಹಿಡಿದ್ಬಿಡು ಸಾಕು. ಕೆಳಗಿಂದ ಮೇಲೆ ಹೋಗ್ಬೇಡ, ಮೇಲಿಂದ ಕೆಳಗೆ ಬಾ. ಆ ಕಡೆ ತಳ್ಳೋದು ಕ್ಲಿಪ್ ಬಾ. ತಳ್ದ ಚಿಂಟು ನೀನು ಸುಮ್ಮನಿರಮ್ಮ, ಸಾಕು ಬಿಡು. ಇದು ನೋಡಿ, ಇದು ನನ್ನ ಔಟ್ಫಿಟ್. ಕ್ರೀಮ್ ಕಲರ್ ಇದು ಡ್ರೆಸ್ಸು, ಪಿಂಕ್ ಕಲರ್ ದುಪ್ಪಟ್ಟ ಆ್ಯಂಡ್ ಪಿಂಕ್ ಕಲರ್ ಪ್ಯಾಂಟ್. ಹ್ಯಾಪಿ ಯುಗಾದಿ. ಈಗ ನಮ್ಮ ಅಮ್ಮ ಮತ್ತು ನನ್ನ ತಂಗಿ ದೇವಸ್ಥಾನದಿಂದ ಬಂದರು. ನಮ್ಮ ತಾತನ ನೋಡಿ, ಎದಳಪ್ಪ ಮೇಲೆ, ಅದನ್ನ ಮ್ಯೂಟ್ ಮಾಡು ಟಿವಿನ. ಇದು ನಮ್ಮ ತಾತನ ಡ್ರೆಸ್ಸು. ಹೇಳಪ್ಪ ಏನಂತ? ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಏನಕ್ಕೆ ಯುಗಾದಿ ಹಬ್ಬದ ದಿನ ಇಸ್ಪಿಟ್ ಆಡ್ತಾರೆ? ಸೋಲಕ್ಕೆ ಗೆಲ್ಲಕ್ಕೆ ಆಟ ಆಡಕ್ಕೆ, ಮಾಜಿಕ್ಕೆ, ಖುಷಿಗೆ,
ಸಂತೋಷಕ್ಕೆ ಹಾ ಆಡ್ತಾರೆ. ಹಾ ಯಾರು ಗೆಲ್ತಾರೆ ಈ ಸೋತವರು ಜಗಳ ಮಾಡೋದು, ದುಡ್ಡು ಕಿತ್ಕೊಳ್ಳೋದು, ಗಲಾಟೆ ಮಾಡೋದು ಇದೆಲ್ಲ ಕಾಮನ್ ಆಗಿ ನಡೀತಾ ಇರ್ತವೆ ವರ್ಷ. ಹಾ ಅದೇನು ಮಾಡೋಕ್ಕಾಗಲ್ಲ. ಹಂಗೆ ಹಾಂ, ಈಗ ಆಡ್ಬಾರ್ದು. ಖುಷಿಯಾಗಿದ್ದವ್ರು ಯುಗಾದಿ ಹಬ್ಬ ವರ್ಷಕ್ಕೊಂದ್ಸರಿ ಆಡ್ತಾರೆ. ಹಂಗೆ ಅಲ್ಲ, ಆ ಯುಗಾದಿ ಹಬ್ಬದ ದಿನಾನೇ ಏನಕ್ಕೆ ಆಡ್ಬೇಕು ಅಂತ. ಅದು ಹಬ್ಬ ಅಂದ್ರೆ ಅದು ಪರಂಪರೆಯಿಂದ ಬಂದಿರೋದು, ತಾದ ಕಾಲಿಂದ ಬಂದಿರೋದು. ಯುಗಾದಿ ಹಬ್ಬದ ದಿವಸ ಇಸ್ಪೀಟ್ ಆಡೋದು, 3 ದಿನ ರಜೆ ತಗೊಳ್ಳೋದು, ಹಾ ಹಬ್ಬ ನಾಳೆ ನಾಳಿದ್ದು ಅನ್ನಂಗೆ ಇಸ್ಪೀಟ್ ಆಡೋದು, ಸೋಲೋದು, ಗೆಲ್ಲೋದು. ಹಾ ಆಮೇಲೆ ಕೆಲವರು ಸೋತಾಗ ಸಂತೋಷದಿಂದ ಕುಡಿಸೋದು ಜನಗಳಿಗೆ, ಅವರು ಕುಡಿಯೋದು, ಸಂತೋಷ ಮನೆಗೆ ಹೋಗೋದು, ಈ ರೀತಿ ನಡೀತವೆ. ಹಂಗೆ ಈ ರೀತಿ ಆಯ್ತದೆ. ಇದು ನಮ್ಮ ಅಮ್ಮನ ಔಟ್ಫಿಟ್. ಹಿಂದೆಗಡೆ ಹೋಗಮ್ಮ. ಇದು ನನ್ನ ಬಂಗಾರಿದ ಔಟ್ಫಿಟ್. ಕುಕುಮ ಇಲ್ಲಿ. ಹ್ಯಾಪಿ ಹಬ್ಬ, ಹ್ಯಾಪಿ ಯುಗಾದಿ. ಹ್ಯಾಪಿ ಹಬ್ಬ, ಹ್ಯಾಪಿ ಯುಗಾದಿ. ಅವಳ ಫೇಸ್ ತೋರ್ಸಲ್ಲ, ಇದು ಅವಳ ಡ್ರೆಸ್ಸು. ಮುಖ ಹಿಡಿಯೋರಿಗೆ ಇದು ಮಾಡ್ಬಿಡು. ಅಷ್ಟೇ ನಾನು ಹೇಳ್ತೀನಿ, ಹಾರ್ಟ್ ಹಾಕ್ಬಿಡು ಅಂತ ಅಂತೀನಿ. ಇದು ನನ್ನ ಔಟ್ಫಿಟ್ ತೋರಿಸಿ ಈಗ. ಬಾಗ್ಲಚ್ಚೋದು. ಹಾಂ ತೋರಿಸಿ. ನಮ್ಮ ಅಕ್ಕನ ಡ್ರೆಸ್ ಅಂತೂ ಫುಲ್ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ. ಲೈಕ್ ಫುಲ್ ರಿಚ್ ಆಗಿ ಕಾಣಿಸ್ತಾ ಇದೆ. ಏನಾರ ರಿಸೆಪ್ಷನ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್. ತಗೊಳಪ್ಪ. ಇರಿ ಇರಿ ಇರಿ, ತಗೊಂಡೆ ಅಂತ ಅನ್ಬೇಡ. ಚಿಂಟು ಲೈಟ್ ಹಾಕು ಅಮ್ಮ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡು. ಬಾಳೆಲ್ಲ ಸಿಹಿಯಾಗಿರ್ಲಿ ಅಂತ. ಅದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇಲ್ಲ, ಬೇವು ಬೆಲ್ಲ ಬೇವು ಬೆಲ್ಲ, ತಗೊಳ್ಳೆ. ಎಳ್ಳು ಬೆಲ್ಲ ಅಂತ ಬೇಕಿತ್ತಾ? ಯಾಕೆ ಅದು ಐತೆ, ನೀನ್ ತಗೋ. ಕುಕುಮಗೆ ಕೂಗು ಹಂಗೆ ಒಂದು ಸ್ವಲ್ಪ ಬೆಲ್ಲ ಅವಳು ಮಾತ್ರ. ಮುಂದೆ ಇಡು. ಬೆಲ್ಲ ಮಾತ್ರ ಬಂಗಾರಿಗೆ. ಇರಿ ಇರಿ ಇರಿ, ಹೊಡೆಸ್ಕೋಬೇಡ, ಓಡಿಸ್ಕೋಬೇಡ, ಚೆನ್ನಾಗಿ ತಿನ್ನು. ಊಟ ಮಾಡು ಮೊಮ್ಮಕ್ಕಿನ. ಚಿಕನ್ ಇಲ್ಲದೆ ಊಟ ಮಾಡು. ಮಗರಿ ಇಲ್ಲಿ. ಏ ಕುಕುಮ ಎತ್ತು ಬಿಡುತ್ತೆ ತಳೆ. ಬಾಲ. ನಂದಿಡಿ, ನಾನು ಹಂಗೆ ತಗೋತೀನಿ. ಹೋಗಿದ್ರ ದೇವಸ್ಥಾನಕ್ಕೆ? ಹೋಗಿದ್ದು ಹಾಂ ಫೋಟೋ ಕಳಿಸ್ತೀನಿ, ಹಾಕು ದೇವ್ರದ್ದು. ಸರಿ. ಆಟಕ್ಕೆ ಹೋಗಿದ್ದು ಈಗ ಒಬ್ಬಟ್ಟು ಮತ್ತೆ ಒಡೆಗಾಡ್ಸ್ಕೊಳ್ಳೋದ. ಟಿಫನ್ ತಿಂದಿಲ್ಲ. ಬಾಯ್. ನಾನು ಇನ್ನೂ ನಾಷ್ಟ ಮಾಡಿಲ್ಲ. ಟೈಮ್ ನೋಡಿ ಆಗ್ಲೇ 11:30. ಚಿತ್ರಾನ್ನ ಇವತ್ತು. ತಿಂಡಿ ಮಾಡಬೇಕು. ಏನು ತಿಂಡಿ ಅಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಮನೇಲಿ ಇವತ್ತು ನಾಷ್ಟ ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ. ನಮ್ಮ ಪಾಪ ಹೆಂಗ್ ನೋಡ್ಬೇಕು ಗೊತ್ತಾ? ಅವ್ರಿಗೂ ಟಿವಿ ನೋಡ್ಬೇಕು, ಅದಕ್ಕೆ. ಈ ಕಡೆದಾ? ಚೆನ್ನಾಗೈತೆ ಮಕ. ಕರೆಂಟ್ ಹೊರ್ಟೋಯ್ತಾ? ಅಮ್ಮ ನೋಡಿಲಿ, ಅಪ್ಪ ಹೋಯ್ತೈತೆ. ಏ ಜಾಸ್ತಿ ತಗೋಬೇಡ ಅನ್ನೋ, ಬಿಸ್ಲೊತ್ತಲ್ಲಿ ಬೇರೆ. ಮಕ್ಕ ನೋಡಿಲಿ ಹೆಂಗ್ ಮಾಡ್ತಾ ಇರೋದ. ಹೊಡೆಯಲ್ವಾ? ಇಲ್ಲಿ ಈಗ ವಡೆಗೆಲ್ಲ ಆಡಿಸ್ಕೊಂಡಿದ್ದಾಯ್ತು. ಅವಳಲ್ಲಿ ಈರುಳ್ಳಿ ಕಟ್ ಮಾಡ್ತಾವಳೆ. ಅಲ್ಲಿ ಸಾಂಬಾರ್ ರೆಡಿ ಮಾಡ್ತವ್ರೆ, ಮತ್ತೆ ಒಬ್ಬಟ್ಟು ತರ್ತವ್ರೆ. ಸಿಂಗಲ್ ಫೋಟೋ ತಗೊಳ್ಳಿಲ್ಲ ಅಲ್ವಾ? ತಗೊಂಡಿಲ್ಲ. ಇಲ್ಲಿ ನಮ್ಮ ಕೂಕುಮ ಎಲ್ಲಾನು ಮಾಡ್ಬಿಟ್ಟು ಅಚ್ಚಕಟ್ಟಂಗೆ ಮಲ್ಗೋಳೆ. ಬಂಗಾರ ತೆಗಿಯನಂತ ಸಿಂಗಲ್. ನಾನು ಆಗ್ಲೇ ನಿಂತ್ಕೊಂಡು ತೋರಿಸ್ಬೇಕು, ತೆಗಿಬೇಕು ತಾನೇ ನೀನು. ಅಮ್ಮ ನಿಂದು ಏನಮ್ಮ ಕತೆ? ಅಲ್ಲಿ ಭೀಮಾ ಮೂವಿ ಹಾಕಿದ್ದಾರೆ, ನನ್ನ ಫೇವ್ರೆಟ್ ಮೂವಿ ಅದು. ಫ್ರೆಂಡ್ಸ್ ನೋಡಿ, ಅವ್ರದ್ದು ಮಾತ್ರ ಫೋಟೋ ತಗೋಬಿಟ್ಟು ನಂದು ಸಿಂಗಲ್ ಫೋಟೋನ ತೆಗ್ದಿಲ್ಲ. ತೆಗಿಯೇ. ಏನು ಆಚೆ ಅಂದ್ರೆ ಕೈ ತೋರ್ಸಮ್ಮ, ಅದು ಮೆಹಂದಿ. ಏನಷ್ಟೇ ಬರ್ಲಿಲ್ಲ ಅದು. ಮೆಹಂದಿ ಹಳೇದಾಗ್ಬಿಟ್ಟೈತೆ. ನೆನ್ನೆ ಪಾಪ ಬೆಣ್ಣಿಗೆ ಹಳೇದಾಗ್ಬಿಟ್ಟು. ಎಲ್ಲಿ ತೋರ್ಸಮ್ಮ ಮೆಹಂದಿನ. ಹಂಗ್ ತೋರಿಸ್ತಾರೆ ಮೆಹಂದಿ. ನನ್ನ ತಂಗಿ ಹಾಕಿರೋದು, ಕಲರ್ ಬಂದಿಲ್ಲ ಜಾಸ್ತಿ. ಆಹಾ, ಅದು ಮೆಹಂದಿ ಹಳೇದಾಗ್ಬಿಟ್ಟೈತೆ. ಮನೇಲೇ ಇತ್ತಲ್ಲ. ತೆಗಿ, ನನ್ನ ಫೋಟೋ ಆಫ್ ಮಾಡು. ನಮ್ಮಮ್ಮ ಅವಳಿಗೆ ಮುದ್ದು ಮಾಡ್ತಾ ಐತೆ. ಮಲ್ಗಿರೋದು ನೋಡಿ ಅವಳು. ಇಲ್ಲಿ ಯಜಮಾನ ಮೂವಿ ಹಾಕಿದ್ದಾರೆ, ನೋಡ್ಕೊಂಡು ಮಲಗಿದ್ದಾಳೆ. ಕೊಡೆ ಕೊಡೆ ಮಾ, ಕೊಡೆ ಕೊಡು. ಕೊಡ್ತೀನಿ ರೀ. ಈಗ ಸಂಜೆ ಆಗಿದೆ ಟೈಮು. ಇಲ್ಲಿ ವಡೆ ಹಾಕ್ತಾ ಇದ್ದೀನಿ ನೋಡಿ.
ಇಲ್ಲಿ ಸ್ವಲ್ಪ ಆಗಿದೆ. ಆ್ಯಂಡ್ ಇಲ್ಲಿ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗಿದೆ. ಇದು ಕೋಸಂಬರಿ, ಇದು ಒಬ್ಬಿಟ್ಟು, ಇದು ಊರ್ನ ಕೆಳಗಡೆ ಕಂಕಣ, ಏನದು ಏನೋ ಅಂತಾರಲ್ಲ, ಏನದು ಕಣಕ ಇದೆ. ಇಲ್ಲಿ ನಮ್ಮ ತಾತ ಆಗ್ಲೇನೆ ಅವರು ಇದಕ್ಕೆ ಫ್ರೆಂಡ್ಸ್ಗಳಿಗೆ ಅಂತ ರೆಡಿ ಮಾಡ್ಕೊಂಡು ತಗೋಯ್ತಾರೆ ಇಲ್ಲಿ ಕವರಲ್ಲಿ. ಸಾಕಾ? ಇಲ್ಲಿ ಪಾತ್ರೆ ಕಾಯ್ತಾ ಇದೆ ನನಗೋಸ್ಕರ, ತೊಳಿ ಅಂತ. ತೊಳಿಬೇಕು, ಏನು ಮಾಡೋಕ್ಕಾಗಲ್ಲ, ಎಲ್ಲ ಮಾಡಲೇಬೇಕು ಅಷ್ಟೇ. ನಮ್ಮ ಮನೇಲಿ ಹಬ್ಬದ ಊಟ ಇಷ್ಟ ಆಗಿತ್ತು. ಹರ್ಚ್ಕತ್ತವ್ರೆ. ವ್ಲಾಗ್ನ ಎಂಡ್ ಮಾಡೋಣ ಅಂತ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಎಲ್ಲರಿಗೂ. ಮುಂದೆ ಯಾವ ಥರ ವ್ಲಾಗ್ಸ್ ಬೇಕು ಇಲ್ಲ ಯಾವ ಥರ ರೆಸಿಪೀಸ್ ಬೇಕಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ. ಸೊ ಲವ್ ಯು ಆಲ್, ಲವ್, ಬಾಯ್. ಏನೋ ಏನೇ ಏನು ಬೇಕು ನಿನಗೆ? ಎಷ್ಟು ಒಬ್ಬಟ್ಟು ತಿನ್ನೋದು ನೀನು? ಎಷ್ಟು ಒಬ್ಬಟ್ಟು ತಿನ್ನೋದು? ಸಾಕು. ಅಮ್ಮ ಕೊಡಬೇಡ ಅಂತ ಐತೆ ಕುಕ್ಕ, ಇಲ್ಲಿ ಅಮ್ಮ ಕೊಡಬೇಡ ಅಂತ ಐತೆ. ಕುಕುಮ ಎಷ್ಟು ಒಂದೊಬ್ಬಟ್ಟು ನೀನು ಒಬ್ಳೇ ತಿಂದಿದ್ಯಾ ಗೊತ್ತಾ? ಹ್ಞೂ, ಮಕ್ಕ ಹಿಂಗೇನು ಮಾಡೋದು? ನೀನೊಬ್ಳೇ ತಿಂದಿರೋದು ಒಂದೊಬ್ಬಟ್ಟನ್ನ, ಗೊತ್ತಾ ನಿಂಗೆ? ಅದು ತುಪ್ಪ ಹಾಕಿ ಬಿಡು.